ಎಲ್ಲರಿಗೂ ನಮಸ್ಕಾರ. ದಿನಾಂಕ 16/5/2024 ಗುರುವಾರ. ನನಗೊತ್ತು ಜಯನಗರದ ಪಶ್ಚಿಮ ಕಡೆ ಬಂದಿದ್ದೀನಿ. ತುಮಕೂರು ಗಾರೆ ನರಸಯ್ಯನಕಟ್ಟೆ ಹತ್ರ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಶುಭೋದಯ, ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತಿನ ಚಿಂತನೆಯ ಮುಖಾಂತರ ನಿಮ್ಮ ದೇಹ ಮನಸ್ಸಿಗೆ ಒಂದಿಷ್ಟು ಕನ್ನಡದ ರಸದೌತಣ. ಚಿಂತನೆ ಸಮಯ. ಹೌದು, ಸಮಯ ಅನ್ನೋದು ಟೈಮು, ಕಾಲಘಟ್ಟ. ಸಮಯ ಅನ್ನೋದು ಅದು ಯಾರಿಗೂ ಕಾಯುವುದಿಲ್ಲ, ಯಾರ ಅಧೀನಕ್ಕೂ ಬರುವುದಿಲ್ಲ. ಸಮಯವನ್ನು ಯಾರೂ ನಿರ್ಬಂಧ ಮಾಡುವುದಕ್ಕೂ ಆಗುವುದಿಲ್ಲ. ಅದು ಸಮಯ ತನ್ನ ಪಾಡಿನ ಕೆಲಸವನ್ನು ಮಾಡ್ತಲೇ ಇರುತ್ತೆ. ಅದು ಹರಿಯುವ ನದಿ, ನಿತ್ಯ ಹರಿಯುತ್ತಲೇ ಇರುತ್ತದೆ. ನಾವು ಸಮಯದ ಬೊಂಬೆಗಳು. ಸಮಯದ ಜೊತೆ ನಾವು ಹೋಗಬೇಕಾಗುತ್ತೆ. ಏಕೆಂದರೆ ಸಮಯ ಅನ್ನೋದು ಅಮೂಲ್ಯವಾದದ್ದು ಮತ್ತು ಅತಿ ಅಮೂಲ್ಯವಾದದ್ದು. ಯಾರು ಸಮಯದ ಜೊತೆ ಹೋಗ್ತಾರೋ ಅವರು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳುತ್ತಾರೆ. ಯಾರು ಸಮಯದ ಜೊತೆ ಹೋಗಲ್ವೋ ಅವರ ಕನಸುಗಳು ಸಫಲವಾಗಲ್ಲ. ಹಾಗಾಗಿ ನಾವು ಕಾಲಕ್ಕೆ, ಕಾಲಘಟ್ಟಕ್ಕೆ, ಸಮಯಕ್ಕೆ ನಾವು ಬೆಲೆಯನ್ನು ಕೊಡುತ್ತಾ ಆ ಅವಧಿಯಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಯನ್ನು, ಕಾರ್ಯತತ್ಪರತೆಯನ್ನು ನಾವು ಮಾಡಬೇಕು. ಏಕೆಂದರೆ ಕಾಲ ಅನ್ನೋದು ಎಲ್ಲರಿಗೂ ಪಾಠ ಮಾಡುತ್ತೆ. ಕಾಲ ಅನ್ನೋದು ನಿಂತ ನೀರಲ್ಲ, ಅದು ಸದಾ ಹರಿಯುತ್ತಲೇ ಮನುಷ್ಯರ ಬದುಕಿಗೆ ಒಂದು ಪಾಠವನ್ನು ಮಾಡುತ್ತಾ, ಒಂದು ಅರಿವನ್ನು ತಿಳಿಸುತ್ತಾ ಹೋಗುತ್ತೆ. ನೋಡಿ, ನಾನು ಕಾಲ ಸದಾ ಹರಿತಲೇ ಇರ್ತೀನಿ, ನೀವು ಸಹ ನಿಂತ ನೀರಾಗದಲೇ ಸದಾ ಹರಿಯುತ್ತಲೇ ಇರಬೇಕು ಅನ್ನೋ ಒಂದು ಉದಾತ್ತವಾದ ಚಿಂತನೆಯನ್ನು ನೀಡುತ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಕನಸುಗಳನ್ನು ನನಸು ಮಾಡುವ ಉದ್ದೇಶವಿದ್ದರೆ ನೀವು ಸಮಯದ ಜೊತೆ ಹೋಗಬೇಕು. ಸಮಯ ಅಂದರೆ ಶಿಸ್ತು, ಸಂಯಮ. ಆ ದಿವಸದ, ಆ ಗಳಿಗೆಯ, ಆ ಸಂದರ್ಭದ, ಆ ಚಟುವಟಿಕೆಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ಅವತ್ತೇ ಮಾಡಬೇಕು. ಅವತ್ತಿನ ಕೆಲಸವನ್ನು ಅವತ್ತೇ ಮಾಡಬೇಕು. ಯಾವುದೇ ಕಾರಣಕ್ಕೂ ಮುಂದೂಡಬಾರ್ದು. ಯಾಕೆಂದರೆ ಆಲಸ್ಯ ಅನ್ನೋದು ಅದು ನಮ್ಮ ಮೊದಲ ಶತ್ರು. ನಾಳೆ ಮಾಡ್ತೀನಿ ಬಿಡು ಅಂತ ಮುಂದೆ ಹೋಗಬಾರ್ದು. ನೋಡಿ, ನಾವೆಷ್ಟೋ ಸಮಯವನ್ನು ಹಾಳು ಮಾಡ್ಕೊಂಡಿದ್ದೀವಿ. ನೀವು ಗಮನಿಸಿ, ಗುಂಪಾಗಿ ಕೂತಿರ್ತಾರೆ, ಅದೆಷ್ಟೊಂದು ಸಮಯವನ್ನು ಹಾಳು ಮಾಡ್ತಾರೆ. ಅದೇ ಸಮಯವನ್ನು ಅವರ ಬದುಕಿನಲ್ಲಾದ ಅನುಭವಗಳನ್ನು, ಆ ಉದಾತ್ತ ಚಿಂತನೆಯನ್ನು ದಾಖಲು ಮಾಡ್ತಾ ಹೋದರೆ ಅದೆಷ್ಟೊಂದು ಸಮಾಜಕ್ಕೆ ಒಳ್ಳೆಯದಾಗುತ್ತೆ. ಹಾಗಾಗಿ ನಾವು ಅನಾವಶ್ಯಕವಾಗಿ ಸಮಯವನ್ನು ವ್ಯರ್ಥ ಮಾಡದೆ ಆ ಸಮಯವನ್ನು ದುಡಿಸಿಕೊಳ್ಳಬೇಕು. ಸಮಯ ಅನ್ನೋದು ಹಣ ಅಂತೀವಿ, ನಿಜ. ಯಾಕೆಂದರೆ ಸಮಯದಲ್ಲಿ ಯಾರು ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಾರೋ, ಯಾರು ಆ ಶ್ರದ್ಧೆಯಿಂದ, ಶಿಸ್ತಿನಿಂದ, ಸಂಯಮದಿಂದ, ಪ್ರೀತಿ, ಉತ್ಸಾಹದಿಂದ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಕಾಲ ಸಹಾಯ ಮಾಡುತ್ತೆ. ಯಾರು ಆಲಸ್ಯವಾಗಿ ಬಿಡು ನಾಳೆ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇರ್ತಾರೋ ಅವರಿಗೆ ಯಾವತ್ತೂ ಸಮಯ ಸಹಾಯ ಮಾಡುವುದಿಲ್ಲ. ಹಾಗಾಗಿ ಜಗತ್ತಿನ ಯಾವುದೇ ಇತಿಹಾಸದ ಪುಟಗಳನ್ನು ತೆಗೀರಿ ನೀವು, ಅಲ್ಲಿ ಸಾಧನೆ ಮಾಡಿರುವ ಸಾಧಕರು ಸಮಯಕ್ಕೆ ಬೆಲೆ ಕೊಡುತ್ತಾರೆ, ಸಮಯದ ಜೊತೆ ಹೋಗ್ತಾರೆ, ಸಮಯದ ಜೊತೆ ಮುಖಾಮುಖಿ ಆಗ್ತಾರೆ, ಸಮಯದ ಜೊತೆ ನಮ್ಮ ಕನಸುಗಳಿಗೆ ನನಸನ್ನು ಮಾಡಿಕೊಳ್ಳುವಂತಹ ಧೀಶಕ್ತಿಯನ್ನು ಪಡೆದುಕೊಳ್ಳುತ್ತಾ ಅದನ್ನು ಮಾಡ್ತಾರೆ. ಹಾಗಾಗಿ ಕನಸುಗಳಿಗೆ, ನಮ್ಮ ಕನಸುಗಳನ್ನು ನನಸು ಮಾಡುವಂತಹ ಉದಾತ್ತವಾದ ಹಂಬಲವಿದ್ದರೆ ನೀವು ಸಮಯದ ಜೊತೆ ಹೋಗಬೇಕು. ಏನಂತೀರ ಸ್ನೇಹಿತರೆ? ಹಾಗಾಗಿ ಈಗಾಗಲೇ ನಾವು ಎಷ್ಟೋ ಸಮಯವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ. ಆ ಕಳೆದು ಹೋದ ಸಮಯ ಯಾವತ್ತೂ ಬರುವುದಿಲ್ಲ. ಹಾಗಾಗಿ ಮುಂದೆ ಬರುವ ಸಮಯವನ್ನು ನೀವು ಇವತ್ತಿಂದನೇ ತಯಾರು ಮಾಡಿ
ನಿಮ್ಮ ಕನಸುಗಳನ್ನು, ನಿಮ್ಮ ಗುರಿಗಳನ್ನು ನೀವು ಮುಟ್ಟಲು ಇವತ್ತಿಂದ ಪ್ರಯತ್ನ ಪಡಬೇಕು. ಅದು ಯಾವುದೇ ಆಗಿರಲಿ, ಅದು ಯಾವುದೇ ರಂಗ ಆಗಿರಲಿ, ಆ ರಂಗದಲ್ಲಿ ನೀವು ಸಾಧನೆ ಮಾಡಬೇಕು. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಕಲೆಯಲ್ಲಿ ನಿಷ್ಣಾತರಾಗಿರ್ತಾರೆ, ಒಂದೊಂದು ಕಲೆಯಲ್ಲಿ ಪರಿಣಿತರಾಗಿರ್ತಾರೆ. ಆ ಕಲೆಯನ್ನು ಇಡೀ ಸಮಾಜಕ್ಕೆ ನೀಡಬೇಕು. ಸಮಾಜಕ್ಕೆ ನೀಡಿದಾಗ ಸಮಾಜದಲ್ಲಿರುವ ವ್ಯಕ್ತಿಗಳು ಆ ಕಲೆಯನ್ನು ನೋಡಿ ಅವರು ಉತ್ಸಾಹ ಪಡೆದುಕೊಂಡು ಅವರು ತಮ್ಮ ಮುಂದಿನ ಕಾರ್ಯಯೋಜನೆಯನ್ನು ಮಾಡುವುದಕ್ಕೆ ಪ್ರೇರೇಪಣೆ ಆಗುತ್ತೆ. ಸ್ನೇಹಿತರೆ, ಇಷ್ಟು ಸಾಕು ಅಂತ ಕಾಣುತ್ತೆ. ಹಾಗಾಗಿ ನಾವು ಸಮಯಕ್ಕೆ ಬೆಲೆ ಕೊಡಬೇಕು, ಸಮಯದ ಜೊತೆ ಹೋಗಬೇಕು, ಸಮಯದ ಎಲ್ಲ ಅರ್ಥ ಸಾಧ್ಯತೆಗಳನ್ನು ನಾವು ದುಡಿಸಿಕೊಳ್ಳುತ್ತಾ ಸಮಯಕ್ಕೆ ನಾವು ಗೌರವ ಕೊಡಬೇಕು. ಸ್ನೇಹಿತರೆ, ಇಷ್ಟು ಸಾಕು ಅಂತ ಕಾಣುತ್ತೆ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ.